ಕನ್ನೋಳಿ ಗ್ರಾಮದವರು. ಇದು ಕಳೆದ 15 ದಿನಗಳಿಂದ ಟಿ.ಸಿ ಸುಟ್ಟಿದೆ. ಅಲ್ಲಿ ಅಧಿಕಾರಿಗಳು ಬಂದು ಟಿ.ಸಿಯನ್ನ ನೋಡಿದ್ರು. ನೋಡಿದ ಮೇಲೆ ಅದು ಪದೇ ಪದೇ ಸುಡ್ತಾ ಇದೆ ಅಂತ ಹೇಳಿದ್ರಿಂದ ಮಾತಾಡಿದ್ರು. ಪದೇ ಪದೇ ಯಾಕೆ ಸುಡ್ತಾ ಇದೆ ಅಂತಂದ್ರೆ ಅಲ್ಲಿ ಅನ್ಅಥರೈಸ್ಡ್ ಮೋಟರ್ ಅದಾವ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಇವರಿಗೆ ಮನವಿ ಕೊಟ್ಟಿದ್ವಿ. ಒಂದಕ್ಕೊಂದು ಲೈನ್ಗಳು ಕ್ರ್ಯಾಶಿಂಗ್ ಆಗಿ 4 ಸಲ ಮೋಟರ್ ಸುಟ್ಟಿದೆ. ಮೋಟರ್ಗಳು ಸುಟ್ಟಿವೆ, ಟಿ.ಸಿ ಸುಟ್ಟಿದೆ. ಇವ್ರು ಹೇಳ್ತಾ ಇರೋದು ಏನಂತಪ್ಪ ಅಂದ್ರೆ ಈ ಜಾಸ್ತಿ ಮೋಟರ್ಗಳಾಗಿ 100 ಕೆವಿಕ್ಕಿಂತ ಹೆಚ್ಚಿಗೆ ನಿಮ್ಮ ಮೋಟರ್ಗಳು ಇದ್ದಾವೆ ಅಂತ ಹೇಳಿದ್ರಿಂದ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ 15 ದಿನಗಳಿಂದ ದ್ರಾಕ್ಷಿ ಆಗಲಿ ಬೇರೆ ನೀರು, ದನಕರುಗಳಿಗೆ ನೀರು, ಬೇರೆ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಕಡಿತ ಆಗಿಬಿಟ್ಟಿದೆ. 15 ದಿನಗಳಿಂದ ನಮ್ಮ ಮೋಟ್ರು ಬಂದಾಗ್ಲಿ ನಾವು ಪರವಾಗಿಲ್ಲ. ಆದ್ರೆ ಮನೆಯಲ್ಲಿ ಲೈಟ್ ಇಲ್ಲ. ಇವತ್ತು ದನಕರುಗಳಿಗೆ ಕುಡಿಯೋ ನೀರಿಲ್ಲ. ಅದರಿಂದ ಎಲ್ಲಾ ಅಧಿಕಾರಿಗಳಿಗೆ ಮಾತಾಡಿದ್ವಿ. ನಾವು ಕುಡಿ ಅಂತ ಹೇಳಿದ್ವಿ. ಪರ್ಯಾಯ ಒಂದು ಟಿ.ಸಿಯನ್ನು ಮಾಡ್ಕೋತೀವಿ, ಇದಕ್ಕೊಂದು ಟಿ.ಸಿ ಇದೊಂದು ಸಾರಿ ಕೊಡಿ ಅಂತ ಹೇಳಿದ್ವಿ. ಎಲ್ಲಾ ಕಡೆ ನ್ಯೂಸ್ ಆಯ್ತು. ನ್ಯೂಸ್ ಆದ್ರೂ 15 ದಿನಗಳಿಂದ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಬಂದು ಈಗ ನಿನ್ನೆ ಏನ್ ಮಾಡಿದಾರಪ್ಪ ಅಂದ್ರ ಅಲ್ಲಿ ಅನ್ಅಥರೈಸ್ ಮೋಟರ್ ಇದಾವೆ ಅಂತ ಹೇಳಿದ್ರಿಂದ ಇರುವ 10 ಮೋಟರ್ ಅನ್ಅಥರೈಸ್ಡ್ ಅಂತ ಹೇಳ್ತಾ ಇದ್ದಾರೆ ಇವರು. ಆದ್ರೆ ಯಾವ ಚಾಲೂ ಇಲ್ಲ, ಅವು ನೀರಿಲ್ಲ, ಚಾಲೂ ಇಲ್ಲ. ಚಾಲೂ ಇರುವ 12 ಮೋಟರ್ ಅಷ್ಟೇ. ಆದ್ರೆ ಇವ್ರು ಹೇಳ್ತಾ ಇರೋದು ಹೆಚ್ಚಿಗೆ ಹೆವಿ ಲೈನ್ ಜಾಸ್ತಿ ಇದೆ ಅಂತ ಹೇಳ್ತಿದ್ರೆ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ದ್ರಾಕ್ಷಿ ಆಗಲಿ, ಈ ಕಬ್ಬು ಆಗಲಿ, ಜೋಳ ಆಗಲಿ ಎಲ್ಲಾ ಸಂಪೂರ್ಣವಾಗಿ ನಾಶವಾಗಿ 15 ದಿವಸ ಆಯ್ತು. ಸಿಕ್ಕಾಪಟ್ಟೆ ಬಿಸಿಲಿದೆ. ಇವತ್ತು ದ್ರಾಕ್ಷಿ ನಂದು 40 ಲಕ್ಷ ರೂಪಾಯಿ ದ್ರಾಕ್ಷಿ ಇವತ್ತು ಕಾಳು ಉದುರ್ತಾ ಇದೆ. ಇವ್ರಿಗೆ ಮನವಿ ಮಾಡಿದ್ವಿ. ಮತ್ತೊಂದು ಟಿ.ಸಿ ಮಾಡ್ಕೊತೀವಿ, 2 ದಿನದಲ್ಲಿ ಟಿ.ಸಿ ಕೊಂಡ್ಸಂದಿವಿ, 4 ದಿವಸದಲ್ಲಿ ಕೊಂಡ್ಸಂದಿವಿ, 10 ದಿನ ಹೋಯ್ತು, 12 ದಿನ ಹೋಯ್ತು, ಇವತ್ತಿಗೆ 15 ದಿವಸ ಆಯ್ತು. ಅಧಿಕಾರಿಗಳು ಇನ್ನೂ ಬರ್ತಾ ಇಲ್ಲ. ಇನ್ನೂ ಹೇಳ್ತಾ ಇದ್ದಾರೆ ನಮಗೆ ಟಿ.ಸಿ ಕೊಡೋದಾಗ್ತಾ ಇಲ್ಲ ಅಂತ. ಬೇಜವಾಬ್ದಾರಿ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಮಗೆ ಮೊದಲು 50 ವರ್ಷದಿಂದ 100 ಟಿ.ಸಿಯನ್ನ ಕೊಟ್ಟಿದ್ರು. ಈಗ ಕೊಡ್ತಾ ಇರೋದು 25 ಟಿ.ಸಿ. ನಾವ್ ಹೇಳ್ತಾ ಇರೋದು 100 ಟಿ.ಸಿ ಕೊಟ್ಟಿದ್ರಲ್ಲ, ಮೊದಲು ಹೇಗೆ ಕೊಟ್ಟಿದ್ರೆ ಅದೇ ಟಿ.ಸಿಯನ್ನ ಕೊಡಿ ಅಂತ ಹೇಳಿದ್ರಿಂದ ನಾವು ಮನವಿ ಮಾಡ್ತಾ ಇದ್ವಿ. ಆದ್ರೆ ಅಧಿಕಾರಿಗಳು ಯಾರು ಕ್ಯಾರೆ ಅಂತ ಇಲ್ಲ. ಅಧಿಕಾರಿಗಳು ಬೇರೆ ಉತ್ತರನ ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಮಾತಾಡ್ಬೇಕು, ನಾವು ಬೇರೆ ಕಡೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರೈತರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತಂದ್ರ ಇಂಥ ಅಧಿಕಾರಿಗಳಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರ ಸೋಲ ಮಾಡಿ ನಾವು ಬೆಳೆ ಬೆಳಿತಾ ಇದೀವಿ. ಆದ್ರೆ ಇವ್ರ ಆ ಟಿ.ಸಿಯನ್ನ ನಂಬ್ಕೊಂಡು ನಾವು 20-30 ಎಕರೆ ಜಮೀನಲ್ಲಿ ಬೆಳೆಗಳನ್ನ ಮಾಡಿದ್ದೀವಿ. ಆದ್ರೆ ಸಂಪೂರ್ಣವಾಗಿ ನಾಶ ಆಗುವಂತ ಕಾಲ ಬಂದಿದೆ. ಆದ್ರೆ ಟಿ.ಸಿ ಇವರು ಕೊಡ್ತಾ ಇಲ್ಲ. ಇವರು ಬೇಜವಾಬ್ದಾರಿ ಉತ್ತರಗಳನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ರೈತರು ಕೂಡಿ ನಾವು ಕೆ.ಬಿ ಹತ್ತಿರ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಆದ್ರೂ ಕೂಡ ರೈತರ ಮಧ್ಯೆ ಹಾಗೂ ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಹಾಗೂ ಪ್ರೀತಿ ವಿಶ್ವಾಸ ಬರ್ತಾ ಇಲ್ಲ. ಆದ್ದರಿಂದ ಅಧಿಕಾರಿಗಳು ಬೇಜವಾಬ್ದಾರಿಗಳನ್ನ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಆದ್ರಿಂದ ನಾವು ಹೇಳ್ತಾ ಇದೀವಿ, ನಮ್ಮಲ್ಲಿ ಯಾರಾದ್ರೂ ರೈತರಿಗೆ ಇವತ್ತು ಬೆಳೆಗಳ ಹಾಳಾಗಿ ಏನಾದ್ರೂ ತೊಂದರೆ ಆದ್ರೆ ನೇರವಾಗಿ ಅಧಿಕಾರಿಗಳ ಕಾರಣ ಎಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೆಪಾಸಿಟಿ ಅದು ಮೇಲೆ ಸುಡ್ತೈತಿ ಅಂತಕ್ಕಂಥ ಅಪವಾದ ಅದ ಟಿ.ಸಿ ಲೈನ್ ಹೆಚ್ಚ ಕಡಿಮೆ ಆದ್ರೆ ಟಿ.ಸಿ ಸುಡ್ತಿರ್ತಾವ. ಅದ್ರದ್ದೇನ್ ಪ್ರಾಬ್ಲಮ್ ಅಲ್ಲ. ಅದು ಲೋಡ್ ಆಗಿತ್ತಂದ್ರ ಅವರು ಸರ್ವೆ ಮಾಡ್ಕೋಬೇಕಾಗಿತ್ತು. ಸರ್ವೆ ಮಾಡ್ಕೊಂಡ್ರು ಅದು ಮಳೆಗಾಲದಾಗ ಅವ್ರಿಗೆ ಡಿಪಾಸಿಟ್ ಮಾಡ್ಕೋಬೇಕು, ಅವ್ರಿಗೆ ಸೌಲಭ್ಯ ಒದಗಿಸ್ಬೇಕು. ಅಧಿಕಾರಿಗಳ ಜವಾಬ್ದಾರಿ ಅದು. ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇಜವಾಬ್ದಾರಿ ಉತ್ತರ ಕೊಡುವಂತವ್ರು ಅದು ಆ ರೀತಿ ಉತ್ತರ ಕೊಟ್ರೆ ಸರಿಯಲ್ಲ. ಇವತ್ತು ಟಿ.ಸಿ ಸುಟ್ಟತಿ, ಟಿ.ಸಿ ತಕ್ಷಣ ಕುಣಿಸ್ಬೇಕಂತಕ್ಕಂತ ವಿಚಾರದೊಳಗೆ ನಾವು ಇಲ್ಲಿ ಬಂದಿವು. ಅವ್ರು ಇಲ್ಲ ಲೋಡ್ ಆಗೈತಿ ಅಂದ್ರೆ ಈ ಲೋಡ್ ಆಗಕ್ ಬರಂಗಿಲ್ಲ. ಈಗ ಬೆಳೆ ಇರ್ತತಿ, ಬೆಳೆ ಹಾನಿ ಆದ್ರ ಯಾರಿಗ್ ನುಕ್ಸಾನ್ ಆಕತಿ? ರೈತರಿಗೆ ನುಕ್ಸಾನ್ ಆಕತಿ. ರೈತರ ನುಕ್ಸಾನ್ ಆದ್ರ ಏನ್ ಆಕತಿ ಅನ್ನೋ ಪರಿಸ್ಥಿತಿ ಅರ್ಥ ಮಾಡ್ಬೇಕು. ಏನ್ ರೈತರ ಮಗ ಅದಾನೋ ಏನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರ ಮಗ ಅದಾನ ಅಂತ ಕೇಳ್ಬೇಕು ನಾವು. ಅದಕ್ಕೆ ಅವ್ನ ಹೊಟ್ಟಿ ಏನ್ ತಿತ್ತಾನ ಅಂತ ಕೇಳ್ತಾನ. ಇವತ್ತು ಅವ್ ಮಾನ ಮರ್ಯಾದೆ ಐತಿಲ್ಲೋ ಗೊತ್ತಿಲ್ಲ, ನೋಡ್ತಾನೆ, ಮಾತಾಡ್ತಾನ. ಇವತ್ತು ನಾವು ರೈತ ಸಂಘದ ಮುಖಂಡರು, ಜಿಲ್ಲಾ ಮುಖಂಡರು ಈರಪ್ಪ ಹಂಚಿನಾಳ್ ಮಾತಾಡ್ತೀನಿ. ಅವ್ರು ಉತ್ತರ ಕೊಡ್ಲಿ ನನಗವ್ರು. ಇವತ್ತು ಅಲ್ಲಿ ಬೆಳೆ ಹಾನಿ ಆದ ಎಷ್ಟು ಬೆಳೆ ಹಾನಿ ಆಗಿರ್ಲ ಅದನ್ನ ಸರ್ವೆ ಮಾಡ್ತೇವೆ. ಆ ಹಾನಿ ತುಂಬಿ ಕೊಡ್ಬೇಕಾಗುತ್ತೆ ಎಜುಕೇಟೆಡ್ ಇಂಜಿನಿಯರ್ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ಆಮೇಲೆ ಬೇಕಾದ್ರೆ ಇವ್ರು ಡಿಪಾಸಿಟ್ ಅನ್ಅಥರೈಜ್ ಚರ್ಚೆ ಮಾಡ್ಲಿ, ಅದಕ್ಕೆ ನಾವು ರೆಡಿ ಇದೀವಿ. ಯಾಕಂದ್ರೆ ಇವ್ರು ಬೇಜವಾಬ್ದಾರಿಲಿಂತ ಅನ್ಅಥರೈಜ್ ಇರ್ಬೋದು. ಇವ್ರ ಮಾಡುವಂತ ಕೃತ್ಯ ಏನು ಲಂಚ ಪಂಚ ಮಾತಾಡ್ತಾರಲ್ಲ ಅದ್ರಲಿಂತ ಅವು ಅನ್ಅಥರೈಜ್ ಇರ್ಬೋದು. ಅನ್ಅಥರೈಜ್ ಯಾರು ಹೊಡ್ಯಾಕತ್ತಿಲ್ಲ. ಅನ್ಅಥರೈಜ್ ಹೊಡೆದು ಏನ್ ನಮ್ಮ ವೈಯಕ್ತಿಕ ಲಾಭ ತಗೊಳಕ್ತಿಲ್ಲ. ಅನ್ಅಥರೈಜ್ ಹೊಡೆದ್ರು ದೇಶಕ್ಕೆ ಅನ್ನ ಕೊಡ್ತೀವಿ ನಾವು. ಡಿಪಾಸಿಟ್ ಕಟ್ಟಿ ಆದ್ರೂ ಹೊಡೆದ್ರು ಇವತ್ತು ದೇಶಕ್ಕೆ ಅನ್ನ ಕೊಡುವಂತ ರೈತರು ನಾವು. ನಮ್ಮ ದೇಶದಿಂದ ಮಾಡುವಂತದಲ್ಲ. ಇವತ್ತು ಭೂಮಿ ದೇಶಕ್ಕೆ ಅನ್ನ ಬೆಳೆಯುವಂತ ಭೂಮಿ ರೈತಗ ಇವತ್ತು ಈ ರೀತಿ ಅವ್ರನ್ನ ಆಟ ಆಡಿಸ್ತಾರಂದ್ರೆ ಅಧಿಕಾರಿಗಳು ರಿಪೇರಿ ಮಾಡ್ಲಾರ್ದ ಹೋಗಂಗಿಲ್ಲ ಅಂತಕ್ಕಂಥ ವಿಚಾರದೊಳಗೆ ನಾವು ಬಂದಿವು. ಅಧಿಕಾರಿಗಳ ಮನೋಭಾವನೆ ತಿದ್ಕೋಬೇಕು. ಈ ರೀತಿ ರೈತರು ಕೂಡ ಸ್ಪಂದನೆ ಇರ್ಬೇಕು. ಇವು 15 ದಿವಸ ಆತು ಅನ್ಅಥರೈಜ್ ಅದಾವ ಅಂತ ಬೇಜವಾಬ್ದಾರಿ ಹೇಳಿಕೆ ಕೊಟ್ರ ಮುಂದೆ ಈ ಅಧಿಕಾರಿಗಳು ಇಲ್ಲಿ ಇರಾಕ ಕಷ್ಟ ಆಕತಿ ಅಂತಕ್ಕಂಥದ್ದು ವಿಚಾರದೊಳಗೆ ನಾವು ಮಾತಾಡ್ತೇವೆ. ಅದಕ್ಕೆ ಅದು ಏನಾಗತ್ತೆ ಅವ್ರು ಕೂಡ ಮಾತಾಡಿಂದ
ಉಳಿದ ವಿಷಯಗಳು ಮಾತಾಡಕ್ ಇಷ್ಟಪಡ್ತೇನೆ. ಬಬಲೇಶ್ವರ ತಾಲೂಕ ರೈತ ಸಂಘದವ್ರು ನಾವು ಜಮಖಂಡಿ ಅಲ್ಲ, ಬಬಲೇಶ್ವರ ಅಲ್ಲ, ಎಲ್ಲಾ ರೈತ ಕುಲ ಒಂದೇ. ನಾವು ಎಲ್ಲೇ ಸಮಸ್ಯೆ ಇದ್ರೆ ನಾವ್ ಅಲ್ಲಿ ಒಗ್ಗಟ್ಟಾಗಿರ್ಬೇಕು. ಇಲ್ಲಿ ಸಮಸ್ಯೆ ಏನ್ ಬಂದ್ರೆ ಜಮಖಂಡಿ ತಾಲೂಕಿನಲ್ಲಿ ಟಿಸಿ ಸಮಸ್ಯೆ ಮಾಡತ್ತೆ. ಟಿಸಿ 100 ಟಿಸಿ ಸುಮಾರ ಇನ್ಕ ಹೇಳಿದ್ರೆ ಒಂದ್ 20 ಎಕರೆ ದ್ರಾಕ್ಷಿ ಐತ್ಲಿ, ಕಾಳು ಉದುರಾತೈತಿ ಸಮಸ್ಯೆ. ಕಣ್ಣೋಳಿ ಗ್ರಾಮ ಸಂಪೂರ್ಣವಾದ ಡ್ರೈ ಲ್ಯಾಂಡ್, ಅಂದ್ರೆ ಮಡ್ಡಿ ಏರಿಯಾ ಅದ. ಮಡ್ಡಿ ಏರಿಯಾದ ಎಟ್ ನೀರ್ ಬೇಕು ಈಗ ಸಮಯದಾಗ? ದಿನ ಕೊಟ್ಟರು ಸಾಲಾಗಲ್ಲ. ಬೇಸಿಗೆ ಟೈಮ್ ಈಗ ಈ ದಿನ ದ್ರಾಕ್ಷಿಗೆ ಎಣ್ಣೆ ಹೊಡಿಬೇಕು, ಔಷಧಿ ಹೊಡಿಬೇಕು, ಎಲ್ಲಾ ಮಾಡಿ ಕಷ್ಟಪಟ್ಲ ದಂಡಿಗೆ ಮಾತೀನಿ. ನಿನ್ ಬೆಳಿ ಕೈ ಬೋರ್ದು ಅಷ್ಟು ಓದತ್ತೀನಿ. ಕೈ ಬೋರ್ದು ಅಷ್ಟ ಸಮಯದಾಗ ನೀವು ಟಿಸಿ ಕೊಡಂಗಿಲ್ಲ. ಇಲ್ಲದ ಕಾನೂನು ಹೇಳ್ತೀರಿ. ಕಾನೂನು ಯಾರಿಗ ಗೊತ್ತ ಇಲ್ಲನ? ಕಾನೂನು ಯಾವಾಗ ಪಾಲಿಸ್ಬೇಕು? ಅವಾಗ ಪಾಲಿಸ್ಬೇಕು. ಬಿಸಿಲು ಐತಿ ಈಗ, ಟಿಸಿ ತಂತ ಕೂರಿಸ್ಬೇಕು. ಈಗ ಕೂತ್ಸ್ರ ಅವ್ರ ನೀರಿಗೆ ಅನುಕೂಲ ಆಗತ್ತೆ. ಕಾಳು ದೊರೀತಿ ಈಗ 20 ಎಕರೆ ಆಲ್ರೆಡಿ ಲಾಸ್ ಆಗೈತೆ. 20 ಎಕರೆ ಲಾಸ್ ಅಂದ್ರೆ ಮಿನಿಮಮ್ ಅಂದ್ರೆ 50 ಲಕ್ಷ ರೂಪಾಯಿ ಕೊಡಬೇಕು ಲಾಸ್ ಅದ. 50 ಲಕ್ಷ ರೂಪಾಯಿ ಲಾಸ್ ಅನ್ನ ಈ ಅಧಿಕಾರಿಗಳ ಕಟ್ಟಿ ಕೊಡ್ಬೇಕು, ಜೊತೆಗೆ ಟಿಸಿನೂ ಕೊಡ್ಬೇಕು ಇವ್ರ. ಯಾಕಂದ್ರೆ ಲಾಸ್ ಮಾಡಿದ ಯಾರು? ಇವರ ಅಧಿಕಾರಿಗಳ. ಇವ್ರಿಗೆ ಏನೋ ನಾವು ಕಾನೂನಲ್ಲಿ ಒಂದು ಅವಕಾಶ ಕೊಟ್ಟು ಇವ್ರ ಅಧಿಕಾರಿ ಕೊಟ್ಟಿವಿ ಇವ್ರಿಗೆ ಒಂದು ಪೋಸ್ಟ್. ಇವ್ರೇನ್ ತಿಳ್ಕೊಂಡ್ಬಿಟ್ಟಾರ? ಈ ಕೆಬಿ ನಮ್ದ ತಿಳ್ಕೊಂಡ್ಬಿಟ್ಟಾರ. ಕೆಬಿ ಯಾರಿಗೈತಿ ಅದ ಗೊತ್ತಿಲ್ಲ ಇವ್ರಿಗೆ. ಕೆಬಿ ರೈತರಿಗಾಗೈತಿ. ಅದ ರೈತರ ಸಮಸ್ಯೆಗಳೇ ಐತೆ. ಟಿಸಿ ಕೊಟ್ಟೈತಿ, ಅದನ್ನ ಸಂಪೂರ್ಣವಾಗಿ ಅವಾಗ ಬಗೆಹರಿಸ್ಬೇಕಾಗಿತ್ತು. ಈಗ 20 ಎಕರೆ ಲಾಸ್ ಆಗೈತಿ. 20 ಎಕರೆ ಕಟ್ಟಿ ಕೊಡೋರು ಯಾರು? ಅಧಿಕಾರಿ ಕೊಡ್ಲೇಬೇಕು. ಅವ್ನು ಕಟ್ಟಾಯ ಒಂದ್ ಮಿನಿಮಮ್ ಅಂದ್ರೆ ಒಂದ್ 50 ಲಕ್ಷ ರೂಪಾಯಿ ಲಾಸ್ ಆಗೈತಿ. ಅದಕ್ಕಾಗಿ ನಾವು ಹೇಳ್ತಾ ಇದ್ರಿ, ಒಂದು ಶೀಘ್ರ ಆಗ್ರಹ ಮಾಡ್ತೀವಿ ನಾವು ಬಬಲೇಶ್ವರ ತಾಲೂಕಿನ ರೈತ ಸಂಘದ ವತಿಯಿಂದ. ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ ಎಲ್ಲಾರು ನಾವು ರೈತ ಸಂಘದಿಂದ ಹೋರಾಟ ಮಾಡ್ತಾ ಇದೀವಿ. ಈಗ ತಕ್ಷಣ ಟಿಸಿ ಕೊಡ್ಬೇಕು. ಮತ್ತ ಸಂಪೂರ್ಣ 20 ಎಕರೆ ಲಾಸ್ ಆಗಿ 20 ಎಕರೆ ಏನ್ ಬೆಳಿ ಲಾಸ್ ಆಗೈತಿ ದ್ರಾಕ್ಷಿ, ಒಂದ್ 50 ಲಕ್ಷ ರೂಪಾಯಿ ಕಟ್ಟಿ ಕೊಡ್ಬೇಕಂತ ನಾ ಕೇಳ್ತಾ ಇದೀವಿ. ನಮಸ್ಕಾರ. ಬೆಳೆ ಬೆಳೆದಲ್ಲಿ ನಿಲ್ಸಿಲ್ಲ. ಯಾಕಂದ್ರ ನಮ್ಮ ರಾಜ್ಯಕ್ಕೂ ಅನ್ನ ಹಾಕ್ಬೇಕು, ದೇಶಕ್ಕೂ ಅನ್ನ ಹಾಕ್ಬೇಕು, ವಿಶ್ವಕ್ಕೂ ಅನ್ನ ಹಾಕ್ಬೇಕವ. ಈ ಅನ್ನ ರೈತನ ಬಿಟ್ರೆ ಬೇರೆದವ್ರು ಯಾರಿಂದು ಹಾಕಕ್ ಸಾಧ್ಯನೇ ಇಲ್ಲ. ಒಬ್ಬ ಯಾವ್ದಾರು ಒಂದು ಬಿಸ್ನೆಸ್ ಕಾರಿಂದ ಹಾಕಕ್ ಸಾಧ್ಯ ಆಗಂಗಿಲ್ಲ, ನೌಕರಸರಿಂದ ಹಾಕಕ್ ಸಾಧ್ಯ ಆಗಂಗಿಲ್ಲ. ರೈತನ ಬಿಟ್ರೆ ಬೇರೆ ಯಾರಿಂದನೂ ದೇಶಕ್ಕೆ ಜಗತ್ತಿಗೆ ಅನ್ನ ಹಾಕಕ್ ಸಾಧ್ಯ ಇಲ್ಲ. ಅಂತ ಒಬ್ಬ ರೈತನ ಟಿಸಿ ಸುಟ್ಟೈತಿ ಕನ್ನೊಳ್ಯಾಗ. ಅವನ ಆ ಕಾನೂನ ಈ ಕಾನೂನ 108 ಕಾನೂನು ತಂದು ಈ ಬ್ಯಾಸಿಗೆ ಸಮಯದಾಗ ಈ ಕಾನೂನು ಯೂಸ್ ಮಾಡಬಾರ್ದವ್ರ. ಯಾಕಂದ್ರೆ ಈಗ ಮಳೆಗಾಲದಾಗ ಏನೋ ಸಮಸ್ಯೆ ಇದ್ರ ಮಳೆಗಾಲ ತಿದ್ಕೊಳ್ಳೋನ. ಈಗ ಇವತ್ತಿನ ಅವಾಗ 100 ಟಿಸಿ ಕೊಡಬೇಕ. ಅಕಸ್ಮಾತ್ ಕೊಡಿದ್ರ ಈಗ ಇರುವಂತ ಎಷ್ಟು ಲುಕ್ಸಾನ ಐತ್ಲ, ಆ ಲುಕ್ಸಾನ ಅಧಿಕಾರಿಗಳ ಈ ಕೆಇಬಿ ಅಧಿಕಾರಿಗಳು ತುಂಬೇ ಕೊಡ್ಬೇಕ. ಯಾಕಂದ್ರೆ ಈಗ 10 ಎಕರೆ 20 ಎಕರೆ ದ್ರಾಕ್ಷಿ ಐತೆ, ಅಲ್ಲಿ ಕೋಳಿ ಫಾರ್ಮ್ ಕೋಳಿಗಳು ನೀರಿಲ್ಲ. ಈಗ ಅನೇಕ ಸಮಸ್ಯೆ ಲುಕ್ಸಾನ್ಗಳು ಆಗತ್ತೇವ ಅಲ್ಲಿ. ಇವು ಹೆಂಗ ಲೇಟ್ ಮಾಡ್ತಾರೋ ಅಷ್ಟು ಲುಕ್ಸಾನ್ ಹೆಚ್ಚಾಗತೈತಿ. ಅದಕ್ಕೆ ಏನೈತಿ, ಒಟ್ಟು ಇವತ್ತ ಆ ರೈತಗೆ 100 ಟಿಸಿ ಕೊಡ್ಬೇಕು. ಇನ್ನಷ್ಟು ಮುಂದುವರೆದ್ರ ಬಹಳಷ್ಟು ನಷ್ಟವನ್ನು ಭರಿಸ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಅಧಿಕಾರಿಗಳಿಗೆ ಕೊಡ್ತೀನಿ ಹೇಳಿ ನಾನು ಮಾತು. ನಮಸ್ಕಾರ.